ನಮಸ್ಕಾರ. ಕೆ.ಸಿ.ಡಿ ನೀಟ್ ಓದೋಕೆ ಕೇರ್ಫುಲ್ಲಾಗಿ ಕೇಳಿ. ಸೊ ಇಲ್ಲಿ ಕೌನ್ಸಿಲಿಂಗ್ ನೀಟು ಮತ್ತು ಕೆ.ಸಿ.ಡಿ ಎರಡು ಕೂಡ ಅಟ್ ಎ ಟೈಮ್ ಆಗುತ್ತೆ. ಓಕೆ, ಪ್ರತಿ ವರ್ಷ ಹಾಗೆ ಆಗೋದು. ಸೊ ಈ ವರ್ಷ ಯಾವ ರೀತಿ ಆಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು 2023ನೇದ್ದು. ಇದೆಲ್ಲ ಕೂಡ ಏನೇನು ಮಾಡಿದ್ದಾರೆ ಹೋದ ವರ್ಷ. ಸೊ ಇದೇ ಏನು ಫಾರ್ಮ್ಯಾಟ್ ಇದೇ ವರ್ಷ ಕೂಡ ಕಂಟಿನ್ಯೂಷನ್ ಆಗುತ್ತೆ. ಎಕ್ಸಾಂಪಲ್ಗೆ ಸೊ ಇಲ್ಲಿ ನಿಮಗೆ ರಿಸಲ್ಟ್ ಬಂದ ತಕ್ಷಣವೇ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿಗಿಂತ ಮುಂಚೆ ನಿಮಗೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ. ಅದಕ್ಕೆ ಮುಂಚಿತವಾಗಿ ಸೀಟ್ ಮ್ಯಾಟ್ರಿಕ್ಸ್ ಬಿಡುಗಡೆ ಆಗುತ್ತೆ ಮತ್ತು ಫೀಸ್ ಸ್ಟ್ರಕ್ಚರ್ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾರೆ. ಓಕೆ, ಮತ್ತು ಒಂದು ಇನ್ಸ್ಟ್ರಕ್ಷನ್ ವಿಡಿಯೋ ಕೂಡ ಮಾಡ್ತಾರೆ ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕಂತ. ಓಕೆ, ಸೊ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಇನ್ಸ್ಟ್ರಕ್ಷನ್ ನಂತರ ನಿಮಗೆ ಆ್ಯಸ್ ಯೂಶುವಲ್ ನಿಮಗೆ ಮಾಕ್ ರಿಸಲ್ಟ್ ಬರುತ್ತೆ. ಲೆಫ್ಟ್ ಸೈಡ್ ಕಡೆ ಇಲ್ಲಿ ಬಾಟಮಲ್ಲಿ ನಾವು ಬಂದಾಗ ಇಲ್ಲಿ ನಿಮಗೆ ಸೊ ನಿಮಗೆ ಇಲ್ಲಿ ರಿಸಲ್ಟ್ ಬರುತ್ತೆ. ಮತ್ತು ನಿಮಗೆ ಫಸ್ಟ್ ರೌಂಡ್ ರಿಸಲ್ಟ್ ಲಿಂಕ್ ಬರುತ್ತೆ. ಓಕೆ, ಸೊ ಅದೇ ರೀತಿ ಮೇಲೆ ಹೋದಾಗ ಸೆಕೆಂಡ್ ರೌಂಡ್ ಅಂತ ಬರುತ್ತೆ. ಹೌದಾ, ಇಲ್ಲಿ ನಿಮ್ಗೆ ತೋರಿಸಿ ನೋಡಿ ಸೆಕೆಂಡ್ ರೌಂಡ್ ಅಂತ. ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಬರುತ್ತೆ. ಹೌದಾ, ಅದರ ಆಪ್ಷನ್ ಎಂಟ್ರಿ ಬರುತ್ತೆ, ರಿಸಲ್ಟ್ ಬರುತ್ತೆ, ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಬರುತ್ತೆ. ಪ್ರೊಸೀಜರ್ ಫಾಲೋ ಅಪ್ ಆಗುತ್ತೆ. ಓಕೆ, ಆಮೇಲೆ ನಿಮಗೆಲ್ಲರೂ ಕೂಡ ಇಲ್ಲಿ ಸ್ವಲ್ಪ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ರಿಸಲ್ಟ್ ಲಿಂಕ್ ಕೂಡ ಕೊಡ್ತಾರೆ. ಹೌದಾ, ಪೋಸ್ಟ್ ಅಲಾಟ್ಮೆಂಟ್ ಏನು ಮಾಡಬೇಕು, ಫೀಸ್ ಏನು ಪೇ ಮಾಡಬೇಕು, ಇವೆಲ್ಲ ಕೂಡ ಈ ರೀತಿ ಪ್ರೊಸೆಸ್ ಆಗುತ್ತೆ. ಓಕೆ, ಸೊ ಇದು ಪೂರ್ತಿ ಇದೊಂದು ಲಿಂಕ್ ನಿಮ್ಗೆ ಸೆಂಡ್ ಮಾಡ್ತೀನಿ. ನೀವು ಕೂಡ ನೋಡ್ಕೊಳ್ಳಿ. ಹೋದ ವರ್ಷ ಏನೇನು ಮಾಡಿದ್ರು ಸೇಮ್ ಇದೇ ವರ್ಷ ಕೂಡ ಕಂಟಿನ್ಯೂಷನ್ ಆಗುತ್ತೆ. ಓಕೆ, ಸೊ ಇನ್ನೊಂದೇನಪ್ಪ ಅಂತ, ಸೊ ಇವಾಗ ರಿಸಲ್ಟ್ ಬಗ್ಗೆ ಮಾತನಾಡಿದ್ರೆ, ಸೊ ವಿದ್ಯಾರ್ಥಿ ಒಂದು ಡೌಟ್ಸ್ ಕೇಳಿದರೆ ಲಾಸ್ಟಲ್ಲಿ ವಿಡಿಯೋದಲ್ಲಿ ಎಕ್ಸಾಕ್ಟ್ ಡೇಟ್ ನಿಮಗೆ ತಿಳಿಸ್ಕೊಡ್ತೀನಿ. ಆಯಿತಾ? ಸೊ ನೋಡಿ ಏನಾಗುತ್ತೆ, ನೀವು ಹೋಲ್ಡ್ ಮಾಡ್ಬೋದು. ನೀಟ್ ಮತ್ತು CET ಏನಾಗುತ್ತೆ ಗೊತ್ತಾ, ಫಸ್ಟು ನಿಮಗೆ ನೀಟ್ ರಿಸಲ್ಟ್ ಬರುತ್ತೆ. ಓಕೆ, ಈವನ್ ಸ್ಯಾಮಿಲ್ಟೇನಿಯಸ್ ಕೂಡ ಕೆಲವೊಮ್ಮೆ ನಿಮಗೆ ಕೆ.ಸಿ.ಡಿ ಕೂಡ ಬರುತ್ತೆ. ಒಂದು ಕೋವಿಡ್ ಟೈಮ್ ಅಂತ ನಿಮಗೆಲ್ಲ ಕೂಡ ಹಂಗೆ ಮಾಡಿದ್ರು. ಬಟ್ ಈ ವರ್ಷ ಹೆಂಗೆ ಮಾಡ್ತಾರೆ ನೋಡೋಣ. ಬಟ್ ಯೂಶ್ವಲಿ ಸ್ವಲ್ಪ ಸ್ಯಾಮಿಲ್ಟೇನಿಯಸ್ ರನ್ ಆಗುತ್ತೆ. ಓಕೆ, ಮತ್ತು ಇನ್ನೊಂದೇನಪ್ಪ ಅಂದರೆ GNM ಅಪ್ಲಿಕೇಶನ್ ನಮಗೆ ಅಪ್ಡೇಟ್ ಮಾಡ್ತೇನೆ. ಡೇಟ್ ಆಫ್ ಬರ್ತ್ ಚೇಂಜ್ ಇದೆ, ಆಧಾರ್ನಲ್ಲಿ ಏನಾದ್ರು ಪ್ರಾಬ್ಲಮ್ ಹೋಗುತ್ತಾ, ಇದು ನೀವು ಅಪ್ಡೇಟ್ ಮಾಡಬೇಕಿತ್ತು. ನೋಡೋಣ. ಅದೇ ಹೇಳ್ತಾ ಇದ್ದೀನಲ್ಲ, ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ರೆ KA ಡೆಫಿನೆಟ್ಲಿ ಅವರು ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ. ಓಕೆ, ನಾವು ಇನ್ನೊಂದ್ಸತಿ ಅವರಿಗೆ ಅಪೀಲ್ ಆಗಬೇಕು. ಓಕೆ, ಗೌರ್ಮೆಂಟ್ ಕಾಲೇಜ್ ಸಿಗುತ್ತೆ ನರ್ಸಿಂಗ್ದವ್ರಿಗೆ. ವೆಟರ್ನರಿ ಕೆಲವೊಬ್ರು ವೆಟರ್ನರಿ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಒಳ್ಳೆಯದು. ಓಕೆ, ಸೊ ಇನ್ನೊಂದೇನಪ್ಪ ಅಂದರೆ ಹೋದ ವರ್ಷ ರಿಸಲ್ಟ್ ಬಂದುಬಿಟ್ಟು ನಿಮಗೆ 15 ಜೂನ್ 2023ನೇ ಸಾಲಿಂದು 15 ಜೂನ್ಗೆ ರಿಸಲ್ಟ್ ಬಂದಿತ್ತು. ಅಚ್ಚಿ ವರ್ಷ ನೋಡಿದ್ರೆ, ಓಕೆ, ಒಂದು ಸೆಕೆಂಡ್, ಅಚ್ಚಿ ವರ್ಷ ನೋಡಿದ್ರೆ 30 ಜುಲೈಗೆ ಬಂದಿದೆ. ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಜೂನ್ ಟು ಜುಲೈವರೆಗೂ ಹೋದ ವರ್ಷ ಆಚೆ ವರ್ಷ ಬಂದಿದೆ. ಬಟ್ ಈ ವರ್ಷ ಏನಪ್ಪ ಅಂದರೆ ನಿಮಗೆ ಆ್ಯಸ್ ಹೋದ ವರ್ಷ ಜೂನ್ 15ಕ್ಕೆ ಬಂದಿದೆ. ಸೊ 100% ನಿಮ್ಮನ್ನು ಹೇಳಿದ್ನಲ್ಲ, ಫಸ್ಟ್ ವೀಕ್ ಆಫ್ ಜೂನು ಅಥವಾ ಸೆಕೆಂಡ್ ವೀಕ್ ಆಫ್ ಜೂನಲ್ಲಿ ಈ ರೀತಿ ಡೇಟ್ ಬರುತ್ತೆ. ಮೇ 30ಕ್ಕೆ ಬರೋದು ಸ್ವಲ್ಪ ಡೌಟ್ ಇದೆ. ಓಕೆ, ಬಟ್ ಈ ಒಂದು ಡೇಟ್ ನಿಮಗೆ ಈ ಒಂದು ಅಂದರೆ ಜೂನ್ ಫಸ್ಟ್ ವೀಕ್ ಅಂತ ಹೇಳ್ಬೋದು. ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಬರುತ್ತೆ. ಓಕೆ, ಯಾಕಂದರೆ ಇಲ್ಲಿ ನಾವು ಹೋದ ವರ್ಷ ಕೂಡ ಕಂಪೇರ್ ಮಾಡಿದ್ರೆ ಅವ್ರಿಗೆ ಟೈಮಿಂಗ್ ಕೂಡ ಮ್ಯಾಚ್ ಆಗ್ತಾ ಇದೆ, ಹಾಗಾಗಿ ಹೇಳ್ತಾ ಇರೋದು. ಇವಾಗ ನೋಡಿ, ಇವತ್ತು ಎಷ್ಟು ಹೇಳಿ, ಮೇ 27. ಓಕೆ, ಹಬ್ಬ ಅಂದ್ರೆ ಇವಾಗ ಮೇ 28, 29, 30ವರೆಗೆ KCETದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ರಿಸಲ್ಟ್ ಅಪ್ಡೇಟ್ ಮಾಡಲಿಕ್ಕೆ. ಯಾಕೆಂದರೆ ಎಲ್ಲ ಕೂಡ ಯೂನಿವರ್ಸಿಟಿ ಸೆಂಡ್ ಮಾಡಬೇಕು ರಿಸಲ್ಟ್ಸ್, ವಿದ್ಯಾರ್ಥಿ ಯಾವ ರೀತಿ ಎಕ್ಸಾಮಿನೇಷನ್ ರಿಸಲ್ಟ್ ಮಾಡಿದಾರಂತ. ಸೊ ಇವೆಲ್ಲ ಪ್ರೊಸೆಸ್ ಆಗುತ್ತೆ, ಮತ್ತು ಅವರು ಅಪ್ಡೇಟ್ ಮಾಡಿ. ಓಕೆ, ಸೆಕೆಂಡ್ PUC ಎಕ್ಸಾಮಿನೇಷನ್ ಅದು ಕೂಡ ರಿಸಲ್ಟ್ ಸ್ವಲ್ಪ ಅಪ್ಡೇಟ್ ಮಾಡಬೇಕಲ್ಲ KA ಹಿಂಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಓಕೆ, ಮೇ 30 ಅಂತ ಎಕ್ಸಾಕ್ಟ್ ಹೇಳಿಕೆ ಬರಲ್ಲ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿದಿನ್ ಜೂನ್. ಓಕೆ, ಅದು ಜೂನ್ ಸೆಕೆಂಡ್ ವೀಕ್ ಒಳಗಡೆ ಅಥವಾ ಫಸ್ಟ್ ವೀಕ್ ಒಳಗಡೆ ನಿಮಗೆ ಬರುತ್ತೆ. ಓಕೆ, ಸೊ ಆಲ್ ವೆರಿ ಬೆಸ್ಟ್ ವಿದ್ಯಾರ್ಥಿಗಳು. ಭಾಳ ಜನ ಕೇಳ್ತಾರೆ ಸರ್ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಮಾಡಿ ಅಂತ. ಹಾಗಾಗಿ ಸೊ ಇನ್ನೊಂದೇನಪ್ಪ ಅಂದರೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ಳಿ ಆಪ್ಷನ್ ಎಂಟ್ರಿಗೆ. ಭಾಳ ಜನ ಕ್ವಶನ್ ಕೇಳ್ತಾ ಇದ್ದೀರಾ, ಸರ್ ನಮಗೆ ಸೀಟ್ ಸಿಗುತ್ತೆ ಈ ಪರ್ಟಿಕ್ಯುಲರ್ ರ್ಯಾಂಕಿಂಗಿಗೆ. ಸೊ ಪ್ರತಿಯೊಬ್ಬರು ಸೀಟ್ ಸಿಗುತ್ತೆ. ನೀವು ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಯಾಕೆಂದರೆ ಸುಮಾರು 500 ಕಾಲೇಜ್ ಇರುತ್ತೆ, ವೇರಿಯಸ್ ಕೋರ್ಸಸ್ ಇರುತ್ತೆ. ಬರೀ ಒಂದಕ್ಕೆ ರೆಸ್ಟ್ರಿಕ್ಷನ್ ಆಗ್ಲಿಕ್ಕೆ ಹೋಗ್ಬಿಡಿ. ಬರೀ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೆ ಬರೀ ಇಂಜಿನಿಯರಿಂಗ್ ಕಾಲೇಜ್ ಅಷ್ಟೇ ಹಾಕಿ ಬಿಡೋದಲ್ಲ, ಬೇರೆ ಕಾಲೇಜಸ್ ಕೂಡ ಆಯ್ಕೆ ಮಾಡ್ಕೋಬೇಕು. ಇನ್ ಕೇಸ್ ಕೆಲವೊಮ್ಮೆ ನಿಮ್ಮ ರ್ಯಾಂಕಿಂಗ್ ಬೇಸ್ ಮೇಲೆ ಇಂಜಿನಿಯರಿಂಗ್ ಯಾವುದೂ ಕಾಲೇಜ್ ಸಿಗಲಿಲ್ಲ ಅಂತ ಅನುಕೂಲ ಯೂಶಲಿ ಸಿಗುತ್ತೆ. ಬಟ್ ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಬೇರೆ ಕೋರ್ಸ್ ಸಿಗುತ್ತೆ. ಫಾರ್ಮಸಿ, BNYS, BSc ನರ್ಸಿಂಗ್ ಅಥವಾ ಅಗ್ರಿಕಲ್ಚರ್ ಈ ರೀತಿ ಮುಂತಾದ ಕೋರ್ಸ್ ನಿಮಗೆ ಸಿಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಓಕೆ, ಆಲ್ ವೆರಿ ಬೆಸ್ಟ್. ನೀಟ್ ಮತ್ತು ಯಾರು KCET ಎರಡು ಕೂಡ ಕೌನ್ಸಿಲಿಂಗಲ್ಲಿ ಯಾರು ಭಾಗವಹಿಸಿದ್ರೆ ಕಮೆಂಟ್ ತಿಳಿಸಿ. ಸೊ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ತಪ್ಪದೆ ಕೇಳಿ. ಓಕೆ, ಇವಾಗಲೇ ಫ್ರೀ ಇರ್ತೇವಲ್ಲ, ಸೊ ನಿಮಗೆ ರಿಪ್ಲೈ ಸಿಗುತ್ತೆ. ಮುಂದೆ ಆಪ್ಷನ್ ಚಾಲು ಆದರೆ ಭಾಳಷ್ಟು ಡೌಟ್ಸ್ ಕೇಳ್ತಾರೆ, ಹಾಗಾಗಿ ಅವ್ರು ರಿಪ್ಲೈ ಮಾಡಲಿಕ್ಕೆ ಆಗ್ತಿರಲ್ಲ. ಸೊ ಲೈಕ್ ಮಾಡಿ, ಬೆಸ್ಟ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.